ಮಾಡಿದೆ. ನ್ಯೂರಲಾಜಿಸ್ಟ್ ಅವರು ನನಗೆ ಫೈಬ್ರೋಮಯಾಲ್ಜಿಯಾ ಇದೆ ಅಂತ ಡಯಾಗ್ನೈಸ್ ಮಾಡಿದರು. ಅದು ಪೇಯ್ನ್ ರಿಲೀಫಿಗೆ ನನಗೆ ಕೆಲವೊಂದು ಎಕ್ಸಸೈಸಸ್ ಹೇಳಿದರು. ಬಟ್ ಅದರಿಂದ ನನಗೆ ಯಾವ ಥರದ ಒಂದು ರಿಲೀಫ್ ಸಿಗಲಿಲ್ಲ ಪೇಯ್ನಿಂದ. ಸೊ ಆನಂತರ ಸ್ವಲ್ಪ ವರ್ಷಗಳಾದಮೇಲೆ ಡಾಕ್ಟರ್ ಅನಘಾ MB ಅವರು ನನಗೆ ಭೇಟಿ ಮಾಡಿದೆ ನಾನು ಅವರನ್ನು. ಅವರು ಪೇಯ್ನ್ ರಿಲೀಫನ್ನು ಇದು ಮಾಡಬಹುದು ಮತ್ತು ಅವರಿಗೆ ನಾನು ನನ್ನ ಫೈಬ್ರೋಮಯಾಲ್ಜಿಯಾ ಇದನ್ನೆಲ್ಲ ಹೇಳಿದರು. ಅವರು ಅದು ಈ ಫೈಬ್ರೋಮಯಾಲ್ಜಿಯಾ ಪೇಯ್ನ್ ಎಲ್ಲ ಕಮ್ಮಿ ಮಾಡಬಹುದು, ನಿಮಗೆ ಒಂದು ಜಾಯಿಂಟ್ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದರು. ನಾನು ಆಯಿತು ಅಂತ ಹೇಳಿ ಆ ಇಂಜೆಕ್ಷನನ್ನು ತಗೊಂಡೆ. ಆ ಇಂಜೆಕ್ಷನ್ನಿಂದ ನನಗೆ ಕೆಳಗೆ ಕೂತ್ಕೊಳ್ಳೋದು ಮತ್ತು ಅಡುಗೆ ಕೆಲಸ ಮಾಡೋದು, ನಡೆದಾಡೋದು ಇದು ಯಾವುದೂ ಮುಂಚೆ ಆಗ್ತಿರ್ಲಿಲ್ಲ. ಇಂಜೆಕ್ಷನ್ ತೆಗೆದುಕೊಂಡ್ಮೇಲೆ ಅವೆಲ್ಲವನ್ನು ನಾನು ಯಾವುದೇ ಒಂದು ಪೇಯ್ನ್ ಅಂತ ಅನ್ನಿಸ್ಲಾರ್ದಂಗೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅದರಿಂದ ಅವ್ರಿಗೆ ನಾನು 2020ರಲ್ಲಿ ಭೇಟಿಯಾಗಿ ಈ ಇಂಜೆಕ್ಷನನ್ನು ತೆಗೆದುಕೊಂಡಿದ್ದೆ. ಅದು ಇಲ್ಲಿವರೆಗೂ ನನಗೆ ಯಾವುದೇ ತರಹ ಪೇಯ್ನು ಏನು ನನಗೆ ಇನ್ನೂ ಮತ್ತೆ ಬಂದಿಲ್ಲ. ಹಾಗಾಗಿ ನಾನು ಅನಘಾ MB ಅವರಿಗೆ ಈ ಇಂಜೆಕ್ಷನ್ಗೋಸ್ಕರ ಧನ್ಯವಾದ ಹೇಳ್ತೇನೆ. ಹಾಗೂ ಎಲ್ಲರಿಗೂ ನಾನು ಹೇಳೋದೇನೆಂದರೆ, ನಿಮಗೆ ಯಾವುದೇ ರೀತಿಯ ಪೇಯ್ನ್ ಇದಿತ್ತು ಏನು ಇದು ಅಂದರೆ ನೀವು ಅನಘಾ MB ಅವ್ರನ್ನ ಭೇಟಿಯಾಗಿ. ಯಾಕಂದರೆ ಅನಘಾ MB ಅವರು ಪೇಯ್ನ್ ರಿಲೀಫ್ ಇದಕ್ಕೆ ತುಂಬ ಒಳ್ಳೆ ಎಕ್ಸ್ಪರ್ಟ್ ಅಂತ ನನಗೆ